ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಪುಟ ವಿಸ್ತರಣೆ ಈಗ ಹೋಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಮತ್ತು ಅಧ್ಯಕ್ಷರು ಹರಿಪ್ರಸಾದ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲರೂ ಹೋಗಿದ್ದಾರೆ. ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರ ಅನುಮತಿಯನ್ನು ತೆಗೆದುಕೊಂಡು ಬಂದು ನಂತರ ಮಾಡ್ತಾರೆ. ಶುಕ್ರವಾರ ಆಗೋದು ಅದು ನೋಡಬೇಕು. ಈಗಿನ ಬೆಳವಣಿಗೆ ಮಧ್ಯೆ ಆಗುತ್ತಾ ಅಂತೇಳಿ ಅದನ್ನೇ ನೋಡಬೇಕು. ಯಾವುದು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದು ಭವಿಷ್ಯ ಮಧ್ಯಾಹ್ನ ಅಥವಾ ಸಂಜೆ ಗೊತ್ತಾಗುತ್ತೆ. ತುಮಕೂರಿಗೆ ಮತ್ತೊಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಕೂಗಿರ್ತಕ್ಕಂಥದ್ದು. ಕೊಡಬೇಕು ಅಂತ ನಾನು ಹೇಳಿದ್ದೇನೆ. ಯಾಕೆಂದ್ರೆ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ. ಮೊದಲು 13 ಕ್ಷೇತ್ರ ಇತ್ತು, ಈಗ 11 ಕ್ಷೇತ್ರ ಇದೆ. ಹಾಗಾಗಿ ದೊಡ್ಡ ಜಿಲ್ಲೆ, ಮತ್ತೊಂದು ಸಚಿವ ಸ್ಥಾನ ಕೊಡಿ ಅಂತೇಳಿ ನಾನು ಕೂಡ ಹೇಳಿದ್ದೇನೆ. ಅದು ಹೇಗೆ ಅವರು ಮಾಡ್ತಾರೆ ನೋಡಬೇಕು. ರಾಹುಲ್ ಗಾಂಧಿ ಅವರು ಸಂಪುಟ ವಿಸ್ತರಣೆ ಈಗ ಹೋಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಮತ್ತು ಅಧ್ಯಕ್ಷರು ಹರಿಪ್ರಸಾದ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲರೂ ಹೋಗಿದ್ದಾರೆ. ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರ ಅನುಮತಿಯನ್ನು ತೆಗೆದುಕೊಂಡು ಬಂದು ನಂತರ ಮಾಡ್ತಾರೆ. ಶುಕ್ರವಾರ ಆಗೋದು ಅದು ನೋಡಬೇಕು. ಈಗಿನ ಬೆಳವಣಿಗೆ ಮಧ್ಯೆ ಆಗುತ್ತಾ ಅಂತೇಳಿ ಅದನ್ನೇ ನೋಡಬೇಕು. ಯಾವುದು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದು ಭವಿಷ್ಯ ಮಧ್ಯಾಹ್ನ ಅಥವಾ ಸಂಜೆ ಗೊತ್ತಾಗುತ್ತೆ. ತುಮಕೂರಿಗೆ ಮತ್ತೊಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಕೂಗಿರ್ತಕ್ಕಂಥದ್ದು. ಕೊಡಬೇಕು ಅಂತ ನಾನು ಹೇಳಿದ್ದೇನೆ. ಯಾಕೆಂದ್ರೆ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ. ಮೊದಲು 13 ಕ್ಷೇತ್ರ ಇತ್ತು, ಈಗ 11 ಕ್ಷೇತ್ರ ಇದೆ. ಹಾಗಾಗಿ ದೊಡ್ಡ ಜಿಲ್ಲೆ, ಮತ್ತೊಂದು ಸಚಿವ ಸ್ಥಾನ ಕೊಡಿ ಅಂತೇಳಿ ನಾನು ಕೂಡ ಹೇಳಿದ್ದೇನೆ. ಅದು ಹೇಗೆ ಅವರು ಮಾಡ್ತಾರೆ ನೋಡಬೇಕು. ರಾಹುಲ್ ಗಾಂಧಿ ಅವರು ಸಂಪುಟ ವಿಸ್ತರಣೆ ಈಗ ಹೋಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಮತ್ತು ಅಧ್ಯಕ್ಷರು ಹರಿಪ್ರಸಾದ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲರೂ ಹೋಗಿದ್ದಾರೆ. ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರ ಅನುಮತಿಯನ್ನು ತೆಗೆದುಕೊಂಡು ಬಂದು ನಂತರ ಮಾಡ್ತಾರೆ. ಶುಕ್ರವಾರ ಆಗೋದು ಅದು ನೋಡಬೇಕು. ಈಗಿನ ಬೆಳವಣಿಗೆ ಮಧ್ಯೆ ಆಗುತ್ತಾ ಅಂತೇಳಿ ಅದನ್ನೇ ನೋಡಬೇಕು. ಯಾವುದು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದು ಭವಿಷ್ಯ ಮಧ್ಯಾಹ್ನ ಅಥವಾ ಸಂಜೆ ಗೊತ್ತಾಗುತ್ತೆ. ತುಮಕೂರಿಗೆ ಮತ್ತೊಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಕೂಗಿರ್ತಕ್ಕಂಥದ್ದು. ಕೊಡಬೇಕು ಅಂತ ನಾನು ಹೇಳಿದ್ದೇನೆ. ಯಾಕೆಂದ್ರೆ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ. ಮೊದಲು 13 ಕ್ಷೇತ್ರ ಇತ್ತು, ಈಗ 11 ಕ್ಷೇತ್ರ ಇದೆ. ಹಾಗಾಗಿ ದೊಡ್ಡ ಜಿಲ್ಲೆ, ಮತ್ತೊಂದು ಸಚಿವ ಸ್ಥಾನ ಕೊಡಿ ಅಂತೇಳಿ ನಾನು ಕೂಡ ಹೇಳಿದ್ದೇನೆ. ಅದು ಹೇಗೆ ಅವರು ಮಾಡ್ತಾರೆ ನೋಡಬೇಕು. ರಾಹುಲ್ ಗಾಂಧಿ ಅವರು